ಥೂ ಬೇವರ್ಸಿಗ್ಲಾ, ರಾತ್ರಿ 12 ಗಂಟೆಗೆ ಹೊಡೆದಿದ್ದೀರಲ್ರೋ ನೀವು. ಮನುಷ್ಯ ನೀವು ಸರ್ವನಾಶ ಆಗೋಗ್ತೀರಾ. ನೀವು ಉದ್ಧಾರ ಆಗಲ್ಲ. 7 ಜನ್ಮಕ್ಕೂ ದಾದಾಭಿಮಾನಿಗಳು ಕಣ್ಣೀರು ನಿಮಗ್ ತಡ್ದೆ ಬಿಡಲ್ಲ. ನಿಮ್ಮ ವಂಶ ನಿರ್ವಂಶ ಆಗುತ್ತೆ. ಕರ್ನಾಟಕದ ಎಲ್ಲ ದಾದಾಭಿಮಾನಿಗಳು ಕಣ್ಣೀರು ನಿಮಗ್ ತಟ್ಟುತ್ತೆ 100%. ಯಾಗೊತ್ತಾ, ನಿಮ್ಗೆಲ್ಲ ಒಳ್ಳೆ ಸಾವಂತೂ ಬರಲ್ಲ. ಕೋಡ್ದೆ ಸಾಯೋದು ತಾಕತ್ತಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು. ನೀವು ರಾತ್ರಿ ಕಳ್ಳರು ತರ ಹೊಡೆದಿದ್ದೀರಾ. ಹಾಳಾಗಿ ಹೋಯ್ತೀರ ನೀವು. ದೇವರ್ ಸಿಗ್ಲಂತೂ ನೀವು ಉದ್ಧಾರ ಆಗ್ತೀರಿ ಅಂದ್ರು. ಯಾಕ್ರ ಈ ತರ ಮಾಡಿದ್ರಿ? ನಿಮ್ಗೆ ಏನೋ ಬಂದಿತ್ತು. ಇದಕ್ಕೆ ಯಾರ್ಯಾರು ಕಾರಣ ಆಗಿದಾರೋ ಅವ್ರು ಯಾರಾದ್ರೂ ಆಗ್ಲಿ, ಯಾರ್ಯಾರು ಕಾರಣ ಆಗಿದಾರೋ ಅವ್ರಂತೂ ನಿಜವಾಗಿಲ್ಲ ಹೊಡೆದು ಬರ್ ಕಾಯಿಲೆ ಬಂದೆ ಸಾಯೋದು. ದುಡ್ಡು ಅಂತ ಒಬ್ಬ ಮೇರು ನಟನ್ಗೆ ಆತ್ಮನೇ ಇಲ್ದಂಗ್ ಮಾಡಿದ್ರಲ್ಲ. ಮೈಸೂರಲ್ಲಿ ದುಡ್ಡುಗೋಸ್ಕರ ಮಾಡ್ಕೊಂಡು ಇಲ್ಲಿರೋ ನಿಜವಾದ ಆತ್ಮನ ಬಾಯಿಗೆ ಹಾಕೋಬಿಟ್ರಲ್ಲ. ಬೇವರ್ ಸಿಗ್ಲ ಮಣ್ಣು ಮಾಡಿತ್ತವ ಇಲ್ದಂಗ್ ಬಿಟ್ಬಿಟ್ಟು ಎಲ್ಲೋ ತಗೊಂಡೋಗಿ ಬೂದಿ ಇಟ್ಕೊಂಡು ಆಟಗಳು ಆಡ್ಕೊಂಡು ಈ ತರ ಹೊಟ್ಟೆ ಒರೆಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತ? ನಿಜವಾಗಿನೂ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಅವ್ರು ಯಾರನ್ನಾಗ್ಲಿ ಸರ್ವನಾಶ ಆಗ್ಬೇಕು, ಸರ್ವನಾಶ ಆಗ್ಬೇಕಷ್ಟೇ.